ಗುರುಗಳೇ, ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ನಾನೇ ಒಂದ್ಸತಿ ಹೇಳ್ಬಿಡ್ಲಾ? ಹೇಳಪ್ಪ. ಹುಡುಗಿ ಕಣ್ಣು ಗೋಲ್ಡ್ ಫಿಶ್ ತರ ಬಿಳಿ ಬಿಳಿ ಅಂತಿರ್ಬೇಕು. ಒಂದ್ ಕೆನೆ ಮೇಲೆ ಟಿಂಪಲ್ ಇದ್ದು ಇನ್ನೊಂದ್ ಕೆನೆ ಮೇಲೆ ಒಂದ್ ಸಣ್ಣ ಚುಕ್ಕಿ ಇದ್ರೆ ವಾಹ್ ವಾಹ್ ಇನ್ನೂ ಮುದ್ದಾಗಿರುತ್ತೆ. ಅಮ್ಮ, ತಿನ್ನಕ್ಕೇನಾದರೂ ಕೊಡಮ್ಮ. ಪಾಪಣ್ಣ, ಮಕ್ಕಳು ಹಾಗೆಲ್ಲ ಮೇಲಿನ ಮೇಲೆ ತಿಂತಾ ಇರಬಾರ್ದು, ಹೊಟ್ಟೆ ಕೆಟ್ಟೋಗುತ್ತಪ್ಪ. ಅಜ್ಜಿ ಮಾತು ಕೇಳೋ, ಯಾವಾಗಲೂ ಮುಗ್ತಿರ್ಬೇಡ. ಸರಿ, ಬೇಡ ಬಿಡಮ್ಮ, ಇದನ್ನೇ ಖಾಲಿ ಮಾಡ್ತೀನಿ. ತಗೊಳ್ಳೋ. ನೀನು ಹಾಕಳಮ್ಮ. ನಾನು ನಗಿತಾ ಇದ್ದೀನಿ, ತಗೊಳ್ಳೋ. ಕೊಡು. ಅಂದಾಗ ಎಲ್ಲಿ ಸತ್ಯ ಕಾಣಲೇ ಇಲ್ಲ? ಅಯ್ಯೋ, ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾಳೆ ಕಣ, ಬಂದ್ಬಿಡ್ತಾಳೆ. ಒಳ್ಳೆ ಆಯ್ತು ಬಿಡು. ಏನಮ್ಮ, ನಾವು ದಿವ್ಯನ ಮದುವೆನ ಅದ್ಧೂರಿಯಾಗಿ ಶ್ರೀಮಂತವಾಗಿ ಮಾಡ್ಕೊಡೋಕ್ಕಾಗಲ್ಲ. ಹಾಗಂತ ಸಿಂಪಲ್ ಆಗು ಮಾಡೋಕ್ಕಾಗಲ್ಲ. ಆದಷ್ಟು ಚೆನ್ನಾಗಿ ಮಾಡ್ಕೊಡ್ಬೇಕು. ಏನಂತೀಯ ಬಾ? ಹ್ಞೂ ಕಣಪ್ಪ. ನಮ್ಮ ದಿವ್ಯನ ಮದುವೆಗೆ ನೀವು ದಂಪತಿಗಳು ಮುಂದೆ ನಿಂತು ಧಾರೆ ಎರ್ಕೊಡ್ಬೇಕು ಕಣ. ಏನ? ಅಯ್ಯೋ, ಮಾಡೋಣ ಬಿಡಿ, ಅದಕ್ಕೇನಂತೆ, ಚೆನ್ನಾಗೇ ಮಾಡೋಣ. ಏನಂದ್ರೆ ಅಮ್ಮ, ದಿವ್ಯನ ಮದುವೆನ ಚೆನ್ನಾಗಿ ಮಾಡಬೇಕು ಅಂತಂದರೆ ನನ್ನೊಂದು ಪ್ರಶ್ನೆ ಇದೆ. ದುಡ್ಡು ಎಲ್ಲಿಂದ ತರೋದು? ಅದಕ್ಕೆ ಈಗ ಕೃಷ್ಣ ಸತ್ಯನ ಮದುವೆಗೆ ಅಂತ ಅಕೌಂಟಲ್ಲಿ ಇಟ್ಟವನಲ್ಲ ದುಡ್ಡು, ಅದು ನನ್ನ ಕೈ ಕೊಟ್ಬಿಡು, ಉಪಯೋಗಿಸ್ಕೊಂಬರೋಣ. ಮದುವೆ ಅಂತೂ ಚೆನ್ನಾಗಿ ಮಾಡ್ತೀನಮ್ಮ. ಊರ್ಮಿಳಾ, ನಾನು ಈಗಷ್ಟೇ ಬೀಗರ ಮನೆಯಿಂದ ಹೊರಟೆ ಕಣೆ. ಇನ್ನೇನು ಸಾವಿತ್ರಿ ಮನೆಗೆ, ಮೀನಾಕ್ಷಿ ಮನೆಗೆ, ರಾಜಶೇಖರ್ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಅಕ್ಕ, ವಿಷಯ ಅದಲ್ಲ ಕಣೆ. ಕಾರ್ತಿಕ್ ಆಗ್ಲೇ ಮನೆಯಿಂದ ಹೊರಗಡೆ ಹೋದ, ಎಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಕಣೆ. ಊರ್ಮಿಳಾ, ಬರ್ತಾನೆ ಬಿಡು. ಇಲ್ಲದೆ ಇರೋ ಟೆನ್ಷನನ್ನು ತಲೆಗೆ ಹಾಕ್ಕೊಂಡು ಯಾಕೆ ಭಯ ಪಡ್ತೀಯಾ? ಇಲ್ಲಿ ಹೋಗ್ತಾನೆ, ಬಂದೇ ಬರ್ತಾನೆ ಮನೆಗೆ. ಅಯ್ಯೋ ಅಕ್ಕ, ಅವ್ನು ಹೊರಗಡೆ ಇದ್ರು ಫೋನ್ ರಿಸೀವ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ಮು? ಸರಿ ಇರು, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ನಿನಗೆ ಬಂದಿರೋ ಕಾಯಿಲೆ ಹೆಸರು ಪಾಲಿಸಿಥೇಮಿಯಾ ಅಂತ. ನಿನ್ನ ಜೀವಕ್ಕೆ ಯಾವ ಸಮಯದಲ್ಲಾದರೂ ಅಪಾಯ ಆಗೋ ಚಾನ್ಸಸ್ ಇದೆ.
ಒಬ್ಬ ತಂದೆಯಾಗಿ ನನಗೊಂದು ಅನಿಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ. ನಾಳೆ ನಿನ್ನ ಮದುವೆ ದಿನ ಫಿಕ್ಸ್ ಮಾಡೋದಕ್ಕೆ ಅಂತ ನಾವೆಲ್ಲ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಆ ಹುಡುಗಿನ ಮದುವೆ ಆಗೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ತಾನೇ? ಇವನು ದಿವ್ಯಾನ್ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ, ಆದ್ರೆ ಇವನು ನಿಜವಾಗ್ಲೂ ಪ್ರೀತಿಸ್ತಿರೋದು ಸತ್ಯನ. ಯಾಕಂಗೆ ನೋಡ್ತಾ ಇದೆಯಾ? ದುಡ್ಡಿನ ವಿಷಯ ಮಾತಾಡಿದ ತಕ್ಷಣ ನಿಮ್ಮ ಕಣ್ಣಿಗೆ ವಿಲನ್ ಥರ ಕಾಣ್ತೀನಲ್ವಾ? ಅದೇ ಹಬ್ಬದ ಊಟ ಮಾಡಿಬಿಟ್ಟು ಹೋಳಿಗೆ ಊಟ ಮಾಡಿಬಿಟ್ಟು ನಿಮ್ಮನ್ನೇನು ಹೊಗಳ್ಬಿಟ್ರೆ ಹೀರೋ ನಾನು. ಹೋಗಮ್ಮ, ನನಗೂ ಕಾದು ಸಾಕಾಗಿ ಹೋಗ್ಬಿಟ್ಟಿದ್ದೆ. ನಾನು ಹುಟ್ಟು ಬೆಳೆದ ಮನೆ ಇದು, ನಾನು ಹೊರನು ಒಂಥರ ಬಂದು ಹೋಗ್ಬೇಕಾ? ಆಗಲ್ಲಪ್ಪ, ಇದು ನಿಮ್ಮ ಮನೆನೇ. ನಿನ್ನ ಮನೆ ಅಂತ ಬಾಯಿ ತುಂಬ ಹೇಳೋದಲ್ಲ, ಕಾಗದ ಪತ್ರದಲ್ಲಿರಬೇಕು, ಅದು ಮುಖ್ಯ. ನೋಡಮ್ಮ, ಇವತ್ತು ಹಬ್ಬ, ಒಳ್ಳೆ ದಿನ, ನನಗೇನು ಬೇಕೋ ಅದನ್ನು ಬರೆದು ಕೊಟ್ಬಿಡು. ಈ ಥರ ಪದೇ ಜಗಳಗಳು ಕದನಗಳು ನಮ್ಗೆ ಬೇಡ. ನೀನು ಮನೆಯೇ ಅಂತ ಬಾಯಿ ತುಂಬ ಹೇಳಿದ್ರೆ ಆಗಲ್ಲ, ಕಾಗದ ಪತ್ರದಲ್ಲಿ ಬರಬೇಕು, ಅದು ಮುಖ್ಯ. ಜಗನ್ನಾಥ, ಹಬ್ಬದ ದಿನ ಮಗ ಮನೆಗೆ ಬಂದ ಅಂತ ಖುಷಿ ಪಟ್ರೆ ನೀನು ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಸರಿ, ನೀನೇ ಹೇಳ್ಬಿಡು, ನಾನು ಯಾವತ್ತನ್ನ ಬರಬೇಕು ಅಂತ. ಹಬ್ಬ ಅಂತ ನೀವು ಖುಷಿಯಾಗಿದ್ದೀರಿ ಸಾಕ, ನಾನು ಖುಷಿಯಾಗಿರಬಾರ್ದಾ? ಅಪ್ಪ, ನೀನು ಖುಷಿಯಾಗೇ ಇದೆಯಾ? ಇಲ್ಲಿ ಬಂದು ಅವ್ರ ಖುಷಿನ ಕಿತ್ಕೋತಾ ಇದೆಯಾ? ನಿಜಮಾಯಿ, ನಾನೆಲ್ಲ ಇವ್ರು ಖುಷಿ ಕಿತ್ಕೊಂಡಿದ್ದೆ. ನನಗೆ ಪಾಲಿ ಬರಬೇಕಾದ ಆಸ್ತಿ, ದುಡ್ಡು, ಈ ಮನೆ ಎಲ್ಲಾನು ಇವರೇ ಇಟ್ಕೊಂಡು ಖುಷಿಯಾಗವ್ರೆ, ನಾನು ಖುಷಿ ಕಿತ್ಕೊಂಡು. ಜಗನ್ನಾಥ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇರೋದು ಇಷ್ಟಗ್ಲ ಜಾಗ, ಅದರಲ್ಲೂ ಪಾಲ್ ಬೇಕು ಅಂತ ಕೇಳ್ತೀಯಲ್ಲೋ? ಮನೆ ಮಗಳಿಗೆ ಮದುವೆ ಮಾಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನೀನು ಮುಂದೆ ನಿಂತು ನಮಗೆ ಸಹಾಯ ಮಾಡಬೇಕೇ ಹೊರತು ಹದ್ದಿನ ಥರ ಆಡ್ತಾ ಇದೆಯಲ್ಲೋ? ಸಾಕ್ಷಿ ನೀರಮ್ಮ, ಮಾತೆತ್ತಿದ್ರೆ ಒಂದು ವರ್ಷದಿಂದ ಮದುವೆ ಅಂತಿದ್ಯಾ. ಮದುವೆನೂ ಇಲ್ಲ, ಮಕ್ಕಳು ಇಲ್ಲ, ಮುಂಜಿನೂ ಇಲ್ಲ. ಅಷ್ಟಕ್ಕೂ ನೀನು ಯಾಕೆ ಈ ಮದುವೆಗೆ ಕಷ್ಟಪಡಬೇಕು? ಜಾಕ್ ಪಾಟ್ ಹೊಡೆದಂಗೆ ನಿನ್ನ ಮೊಮ್ಮಗಳು ಶ್ರೀಮಂತರನ್ನ ಬುಟ್ಟಿಗೆ ಹಾಕೊಂಡಿಲ್ವಾ? ಇಷ್ಟೆಲ್ಲ ಆದಮೇಲೆ ನನ್ನ ಪಾಲು ಏನು ಕೊಡ್ಬೇಕು ಅದನ್ನು ಕೊಟ್ಬಿಡು.
ಅದ್ರ ಮೇಲೆ ದುರಾಸೆ ಆಯ್ತು ನಿಮಗೆ? ಭಾವ ಹಾಗೆಲ್ಲ ಮಾತಾಡಬೇಡಿ. ದೊಡ್ಡ ಮನೆ ಸಂಬಂಧ ಬಂತು ಅಂತ ನಾವೇನು ಸ್ವಾಭಿಮಾನ ಬಿಟ್ಕೊಟ್ಟಿಲ್ಲ. ಈ ಮದುವೆ ಚೆನ್ನಾಗಿ ಆಗಬೇಕು ಅಂತ ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಲೇ ಇದ್ದೀವಿ. ಅದೇ ಯಾಕೆ ಬೀಗ್ರ ಮುಂದೆ ನಾವು ಕೈಲಾದವರು ಅಂತ ಒಪ್ಕೊಂಡ್ಬಿಟ್ರೆ ಅವರೇ ಖರ್ಚಿಗೆ ಮಾಡ್ಕೊಡೋದಿಲ್ವೇ? ಪ್ರತಿಷ್ಠೆಗಳು ನಿಮ್ದು ನೋಡಮ್ಮ. ಇಲ್ಲ ಮನೆ ಕೊಡು, ಆಗೋದಿಲ್ಲ ಕೃಷ್ಣ ದುಡ್ಡಿಕ್ಕಿಲ್ಲ ಆ ದುಡ್ಡು ಕೊಡು. ನನಗೆ ಎರಡರಲ್ಲೊಂದು ಬೇಕೇ ಬೇಕು. ಹೇಳಿಮ್ಮ. ಎಲ್ಲೂ ಹೋಗಿದೀಯಾ? ಅಲ್ವೋ ಬೆಳಿಗ್ಗೆ ಹೋದವನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ. ಅಲ್ಲ ಕಂದ, ಹೊರಗಡೆ ಹೋಗ್ಬೇಕಾದ್ರೆ ಹೇಳಿ ಕೇಳಿ ಹೋಗ್ಬೇಕಲ್ವಾ? ಅಮ್ಮ, ನಾನೇನು ಮತ್ತೆ ಮನೆ ಬಿಟ್ಟು ಹೋಗಿಲ್ಲಮ್ಮ. ಅದು ಅಲ್ಲದೆ ಇನ್ನು ಯಾವತ್ತು ನಿಮ್ಮ ಮಾತು ಮೀರಿ ಮತ್ತೆ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿಲ್ವಾ? ಅಷ್ಟಾದರೂ ಯಾಕಮ್ಮ ಗಾಬರಿ ಆಗ್ತೀರಾ? ನನ್ನ ಬಗ್ಗೆ ಚಿಂತೆ ಬಿಡಿ. ಇವತ್ತು ಹಬ್ಬ ಅಲ್ವಾ, ದೇವಸ್ಥಾನಕ್ಕೆ ಬರಬೇಕು ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ಯಾ ಕಂದ? ಅಲ್ಲ, ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗಿದೀಯಾ ಅಂತೀಯಾ? ಏನಾದರೂ ಬೇಜಾರಲ್ಲಿದ್ಯಾ ಮಗನೇ? ಅಮ್ಮ, ನನಗೇನು ಬೇಜಾರಿಲ್ಲ. ದೀಪಾವಳಿ ಹಬ್ಬದ ದಿನ ಅಲ್ವಾ, ದೇವಸ್ಥಾನದಲ್ಲಿ ದೀಪದ ಅಲಂಕಾರ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಮ್ಮ, ನೀವೇನು ಚಿಂತೆ ಮಾಡಬೇಡಿ. ಏನಮ್ಮ? ನೀವೇನ್ರಿ ಏನಮ್ಮ ಏನಮ್ಮ ಅಂತ ಕೇಳ್ತಾನೆ ಇದ್ದೀರಾ? ಅವ್ರೇನು ಹೇಳ್ತಾನೆ ಇಲ್ಲ. ಎಲ್ಲ ನಮ್ಮ ಹಣೆ ಬರ. ಹಬ್ಬದ ದಿನ ಇಲ್ಲಿಗೆ ಬಂದು ಭಿಕ್ಷೆ ಬೇಡೋ ಹಾಗಾಯ್ತು. ಅಮ್ಮ, ಅಪ್ಪ ಬೇಡ್ಕೋತಾ ಇಲ್ಲ, ಕಿತ್ಕೋತಾ ಇದ್ದಾನೆ. ಪಾಪಣೆ, ಇನ್ನೊಂದು ಮಾತಾಡಿದ್ರೆ ಯಾಕೆ ಸೋದ್ಬಿಡ್ತೀನಿ. ನಿನಗೆ ಅಂದರೆ ಅದು ಹೇಗಾಗುತ್ತೋ ಜಗನ್ನಾಥ? ಊರಲ್ಲಿರೋ ಜಮೀನು ನಿನಗೆ, ಈ ಮನೆ ಕೃಷ್ಣನಿಗೆ ಅಂತ ನಿಮ್ಮಪ್ಪ ಹೇಳಿದ್ರಲ್ವಾ? ಆ ಜಮೀನು ಮಾರಿದ್ದಾನೆ ನೀನು ಇಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದು. ಹಾಗಂತ ನಾನು ಆಡಿ ಬೆಳೆದ ಮನೆಯಲ್ಲಿ ಪಾಲು ತಗೊಳೋದನ್ನ ಬಿಟ್ಬಿಡ್ಬೇಕಾ? ಯಾವತ್ತೋ ನಮ್ಮ ಅಪ್ಪ ಹೇಳಿದ್ದ ಅಷ್ಟೇ, ಏನು ಬರ್ಕೊಟ್ಟಿದ್ದ? ಸುಮ್ಮನೆ ಹಳೆ ಕಥೆನೆಲ್ಲ ಹೊಡಿಬೇಡ. ನನಗೇನು ಪಾಲು ಬರ್ಬೇಕು ಅದನ್ನ ಕೊಟ್ಬಿಡು. ಅಜಯ್, ಸತ್ಯ ಬಂದ ನೀವಾ? ಪಾಪಣ, ನೀನು ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರೋ? ನಾವೆಲ್ಲ ಬೆಂಕಿ. ನಾನ್ ಗಾಳಿ. ಸತ್ಯ ಹೇಗಿದ್ದಾಳು? ಸತ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಇನ್ನೇನು ಬರ್ತಾಳೆ? ಇವರೆಲ್ಲ ಯಾಕೆ ಬಂದ್ರು? ಇವತ್ತು ಹಬ್ಬ ಅಲ್ವೇನೋ? ಪ್ರತಿ ವರ್ಷನೂ ನಮ್ಮನೇಲೇ ಹಬ್ಬ ಮಾಡೋದು. ಮಾಡಲಿ ಮಾಡಲಿ.
ಊರವರೆಲ್ಲ ಬಂದು ಚೆನ್ನಾಗಿ ಉಂಡು ತಿಂದು ತೇಗಿ ಹಬ್ಬ ಮಾಡಲಿ, ಇದಕ್ಕೆಲ್ಲ ನಿಮಗೆ ದುಡ್ಡಿರುತ್ತೆ. ನಾನೇನಾದರೂ ಕೇಳಿಬಿಟ್ರೆ ಮದುವೆ ಮುಂಜಿ ಅಂತ ಕಾರಣ ಹೇಳ್ತೀರಾ. ಇದನ್ನೆಲ್ಲ ಮಾಡ್ತಾ ಇರೋದು ಸತ್ಯ. ನಿನಗೇನಾದರೂ ದುಡ್ಡು ಬೇಕಾದರೆ ಅವಳನ್ನು ಕೇಳು, ಸರಿಯಾಗಿ ಲೆಕ್ಕ ಮಾಡಿ ಕೊಡ್ತಾಳೆ. ಮದರ್ ಇಂಡಿಯಾ ಹೋಳಿಗೆ ರೆಡಿನಾ? ಸದಾಶಿವಂಗೆ ಯಾವಾಗಲೂ ಅದೇ ಜ್ಞಾನ ಅಂತೆ. ಅಜಯ್, ದೀಪ ಪಟಾಕಿ ಎಲ್ಲ ತಂದಿದ್ದೀವಿ. ಮೊದಲು ದೀಪ ಹಚ್ಚಿ ಆಮೇಲೆ ಪಟಾಕಿ ಹೊಡೆದು ಲಾಸ್ಟಲ್ಲಿ. ಅಜಯ್ ರೆಡಿ ಮಾಡ್ಬಿಡ್ತೀವಿ. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ಬಾ ಒಳಗಡೆ. ಜಾಗಬಿಡಿ, ನೀನು ಬಾರಮ್ಮ. ಅಂದ್ಹಾಗೆ ಈ ಹುಡುಗಿ ನಿಮ್ಗೇನಾಗಬೇಕು? ಇಲ್ಲೇನ್ ಮಾಡ್ತಿದ್ದಾಳೆ? ಇವಳು ನಮ್ಮ ಏರಿಯಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ದಾಳೆ. ಇವಳಿಗೆ ಹಿಂದೂ ಮುಂದೆ ಯಾರೂ ಇಲ್ಲ. ತುಂಬ ಪರಿಚಯ ಇರೋ ಹುಡುಗಿ. ಹಬ್ಬ ಅಲ್ವಾ, ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ಅಂತ ಕರೆದಿದ್ವಿ. ಜೊತೆಲಿ ಹುಟ್ಟಿದ ಅಕ್ಕ, ಹೆತ್ತ ತಾಯಿನೇ ನನ್ನನ್ನು ಮನೆಯವಳು ಅಂತ ಹೇಳೋಕೆ ಹಿಂಜರಿತಿದ್ದಾರೆ. ನಾನೇನಾದರೂ ತಪ್ಪು ಮಾಡಿ ಹಾಗೆ ಅನ್ನಿಸ್ಕೊಂಡಿದ್ದಿದ್ರೆ ಪರವಾಗಿರಲಿಲ್ಲ. ನನ್ನ ಉಡುಗೆ ತೊಡುಗೆ ಹೀಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನವರೇ ನನ್ನನ್ನು ದೂರ ಇಡ್ತಿದ್ದಾರೆ. ಇದು ನನ್ನ ತಪ್ಪ? ಹೇಳು ದೇವ್ರೆ. ಹೆತ್ತಮ್ಮನೇ ನನ್ನ ದೂರ ಇಟ್ಬಿಟ್ರೆ ನನಗೆ ಹತ್ತಿರ ಇರೋರು ಯಾರು? ನಾನಿದ್ದ ಹಾಗೆ ಒಪ್ಕೊಳ್ಳೋ ಹೃದಯನ ನನಗೆ ಹತ್ರ ಮಾಡ್ತಿದ್ಯಾ? ಅವನಿಗೆ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋ ಧೈರ್ಯ ಮಾತ್ರ ನೀನು ಯಾಕೆ ಕೊಡ್ತಿಲ್ಲ? ನನಗೆ ಅವನಿಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವ್ನು ಯಾವಾಗಲೂ ನನ್ನ ಜೊತೆನೇ ಇರ್ತಾನಲ್ವಾ? ಅವ್ನು ನನ್ನ ಜೊತೆನೆ ನನ್ನ ಕಣ್ಣು ಮುಂದೆನೆ ಯಾವಾಗಲೂ ಇರಬೇಕು. ನೀನು ಹಾಗೆ ಮಾಡಬೇಕು.